ಟುಡೇ ಎವ್ರಿಬಡಿ ಈಸ್ ಮೋರ್ ಅವೇರ್ ಆಫ್ IVF. ಅದರಲ್ಲೂ ನ್ಯಾಚುರಲ್ ಸೈಕಲ್ IVF, ಮೈಲ್ಡ್ ಸ್ಟಿಮ್ಯುಲೇಷನ್ IVF, ಮತ್ತು ಇದಕ್ಕೂ ಮುಂಚೆ IVM ಅಂತ ಇನ್ವೈಟ್ರೋ ಮೆಚುರೇಷನ್ ಬಗ್ಗೆ ನಾನು ಓದಿದಾಗ ನನಗೆ ಅರ್ಥ ಆಗಿದ್ದು, ನ್ಯಾಚುರಲ್ ಸೈಕಲ್ IVF ಅಲ್ಲಿ ಯಾವುದು ಫರ್ಟಿಲಿಟಿ ಡ್ರಗ್ ಕೊಡಲ್ಲ. ಒಂದು ಎಗ್ ಏನು 1 ತಿಂಗಳು ಒಂದು ಎಗ್ ರಿಲೀಸ್ ಆಗುತ್ತೆ, ಅದರಲ್ಲೇ ಅದನ್ನು ಎಗ್ಗನ್ನು ಪ್ರೊಕ್ಯೂರ್ ಮಾಡಿ ದೇ ಮಿಕ್ಸ್ ದ ಸ್ಪರ್ಮ್ ಆ್ಯಂಡ್ ದೆನ್ ಇಟ್ ಈಸ್ ದಿ ಕನ್ವೆನ್ಷನಲ್ IVF ಏನು ಪ್ರೊಸೀಜರ್ ಇರುತ್ತೋ ದಟ್ ಇಸ್ ಫಾಲೋಡ್. ನೆಕ್ಸ್ಟು ಮೈಲ್ಡ್ ಸ್ಟಿಮ್ಯುಲೇಷನ್ ಅಂದರೆ ದೆರ್ ಇಸ್ ಸಮ್ ಫರ್ಟಿಲಿಟಿ ಡ್ರಗ್ ವಿಚ್ ಇಸ್ ಇಂಡ್ಯೂಸ್ ಸೊ ದಟ್ 1 ಎಗ್ ಬರೋ ಜಾಗದಲ್ಲಿ ಹೆಚ್ಚು ಎಗ್ಸ್ ಬರುತ್ತೆ ಆ್ಯಂಡ್ ಅದನ್ನು ಆಚೆಗೆ ತೆಗೆದು ಆ ಟ್ರೇನಲ್ಲಿ ಗ್ಲಾಸ್ ಇದರಲ್ಲಿ ದೇ ಅಗೇನ್ ಕಲ್ಚರ್ ದ್ಯಾಟ್ ಆ್ಯಂಡ್ ಆ ಎಂಬ್ರಿಯೋನ ಅಗೇನ್ ದೇ ವಿಲ್ ಇಂಜೆಕ್ಟ್ ಅಲ್ವಾ. ದಿಸ್ ಇಸ್ ಮೈಲ್ಡ್ ಸ್ಟಿಮ್ಯುಲೇಷನ್. ಇದೆಲ್ಲ ಇದ್ರ ಮಧ್ಯ ಮ್ಯಾಮ್ ದೇರ್ ಇಸ್ ಇನ್ ವೈಟ್ರೋ ಮೆಚುರೇಷನ್ ವಿಚ್ ವಿ ಜಸ್ಟ್ ಸ್ಪೋಕ್ ಅಬೌಟ್ ಬಿಫೋರ್ ವಿ ಸ್ಟಾರ್ಟೆಡ್ ದ ಶೂಟ್, ವೆರೆನ್ ಯಾವ ಹಾರ್ಮೋನ್ ಫರ್ಟಿಲಿಟಿ ಇದು ಏನೂ ಕೊಡಲ್ಲ, ಮಿನಿಮಲ್ ಕೊಟ್ಬಿಟ್ಟು ಅದು ಬೇಸಿಕಲಿ IVF ಅಂದರೆ ವಿ ಟೆನ್ ಟು ಸ್ಟಿಮ್ಯುಲೇಟ್ ದ ಓವ್ರೀಸ್ 10 days ಹಾರ್ಮೋನ್ಸ್ ಕೊಟ್ಬಿಟ್ಟು. ನಾರ್ಮಲಾಗಿ ನ್ಯಾಚುರಲ್ ಸೈಕಲಲ್ಲಿ ನಾವೇನು ಮಾಡಿಲ್ಲ ಅಂದರೆ ದೋ ದೇರ್ ಆರ್ ಪ್ಲೆಂಟಿ ಆಫ್ ಎಗ್ಸ್, ಯಾವುದಾದ್ರೂ ಒಂದು ಮಾತ್ರ ದೊಡ್ಡದಾಗತ್ತೆ. ಅವ್ರ ಮೆಕ್ಯಾನಿಸಮ್ ಇಸ್ ಟ್ಯೂನ್, ನಮ್ಮದು ಬಾಡಿ ಮೆಕ್ಯಾನಿಸಮ್ ಇಸ್ ಟ್ಯೂನ್ಡ್ ಇನ್ ಸಚ್ ಅ ವೇ ದಟ್ ಓನ್ಲಿ 1 egg ಬರಬೇಕು ಅಂತ. ಸೊ IVF ಅಲ್ಲಿ ಏನಾಗುತ್ತೆ, ನಮಗೆ ಒಂದೇ ಒಂದು ಎಗ್ ಬಂದರೆ ವಿ ಡೋಂಟ್ ನೋ ದ ಕ್ವಾಲಿಟಿ ಆಫ್ ದ ಎಗ್. ಸೊ ಅದು ಬೆಳಿಬೋದು, ಅರೆಸ್ಟ್ ಆಗ್ಬೋದು, ವಿ ಮೇ ಗೆಟ್ ಎ ಗುಡ್ ಎಂಬ್ರಿಯೋ, ವಿ ಮೇ ನಾಟ್ ಗೆಟ್ ಎ ಗುಡ್ ಎಂಬ್ರಿಯೋ. ಸೊ ವೆನ್ ವಿ ಆರ್ ಡೂಯಿಂಗ್ IVF ವಿ ಏಮ್ ಎಟ್ ಗೆಟಿಂಗ್ ಅಟ್ ಲೀಸ್ಟ್ 10-15 eggs ಬರೋ ಥರ ಸ್ಟಿಮ್ಯುಲೇಟ್ ಮಾಡ್ತೇವೆ. ಸೊ ಈವನ್ ಆಫ್ಟರ್ ಗೆಟಿಂಗ್ ಸೋ ಮೆನಿ ಅದರಲ್ಲಿ 20-30% ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಮೆನಿ ಆಫ್ ದಮ್ ವಿಲ್ ನಾಟ್ ಗೆಟ್ ಅರೆಸ್ಟೆಡ್. ದಟ್ ಆಲ್ಸೋ ಎಕ್ಸ್ಪ್ಲೇನ್ಸ್ ಎವ್ರಿ ಮಂತ್ ಎಲ್ಲ ಬರೋ ಎಗ್ಸೂ ಫರ್ಟೈಲ್ ಇರಲ್ಲ. ಅದು ಫರ್ಟಿಲಿಟಿ ವುಡ್ ಜಸ್ಟ್ ಬೊಂಬಾರ್ಡೆಡ್ ಲೈಕ್ ಎನಿಥಿಂಗ್. ಸೊ ವೆನ್ ಅದನ್ನು 10 eggs ತೆಗಿಬೇಕಂದ್ರೆ ವಿ ಹ್ಯಾವ್ ಟು ಮೈಲ್ಡ್ಲಿ ಸ್ಟಿಮ್ಯುಲೇಟ್ ಅಂದರೆ ಓವ್ರೀಸ್ನ ಸ್ಟಿಮ್ಯುಲೇಟ್ ಮಾಡಬೇಕು. ವಾಟ್ ಇಸ್ ದ ಡ್ರಗ್ ಯು ಯೂಸ್ ಮ್ಯಾಮ್ ಫಾರ್ ದ ಸ್ಟಿಮ್ಯುಲೇಷನ್? ಬೇಸಿಕಲಿ ಅವ್ರ ಬಾಡಿ ಹಾರ್ಮೋನ್ಸ್ ಎಗ್ ಗ್ರೋ ಆಗಬೇಕಾದ್ರೆ FSH, LH ಎಲ್ಲ ಬೇಕಾಗುತ್ತೆ ಹಾರ್ಮೋನ್ಸ್. ಸೊ ಇನ್ ಡಿಫ್ರೆಂಟ್ ಪ್ರಪೋರ್ಷನ್ಸ್ ವಿ ಯೂಸ್ ದ ಸೇಮ್ FSH ಆ್ಯಂಡ್ LH ಇಂಜೆಕ್ಷನ್ಸ್. ಸೊ ಆವಾಗ ಏನಾಗುತ್ತೆ, ಮೈಲ್ಡ್ ಸ್ಟಿಮ್ಯುಲೇಷನ್ ಕಾನ್ಸೆಪ್ಟ್ ಏನಕ್ಕೆ ಬಂತಂದರೆ ವೆನ್ ವಿ ಟೇಕ್ ಔಟ್ ಅಬೌಟ್ 10-15 eggs, ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಇಟ್ ವಾಸ್ ಡ್ರಗ್ಸ್ ಆ್ಯಂಡ್ ಸ್ಟಿಮ್ಯುಲೇಷನ್ ವಾಸ್ ನಾಟ್ ಸೋ ಮಚ್ ಅಡ್ವಾನ್ಸ್ಡ್. ಸೊ ನಾವು ಅದು ಮೆಚುರೇಷನ್ಗೆ ಏನಾಗುತ್ತೆ, ನಾವು ಹೊರಗಡೆಯಿಂದ HCG ಅಂತ ಇಂಜೆಕ್ಷನ್ ಕೊಡ್ತಾಯಿದ್ವಿ. ಸೊ HCG ಹ್ಯಾಡ್ ದ ಪೊಟೆನ್ಷಿಯಲ್ ಟು ಟ್ರಿಗರ್ ಸಮಥಿಂಗ್ ಕಾಲ್ಡ್ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತ. ಅಂದರೆ ಹೊಟ್ಟೆಲಿ ಲೀಟ್ರ್ಗಟ್ಟಲೆ ಫ್ಲೂಯಿಡ್ ಕಲೆಕ್ಟ್ ಆಗಿಬಿಡ್ತು ಡಿಪೆಂಡಿಂಗ್ ಆನ್ ಹೌ ಮೆನಿ ಯು ಗೆಟ್. ಬಿಕಾಸ್ ಕೆಲವ್ರಿಗೆ 30-40 eggs ಸಿಕ್ಬಿಡ್ತಾಯಿತ್ತು. ಸೊ ಅವ್ರಿಗೆ ಲೈಕ್ ಇಟ್ ವಾಸ್ ಇನ್ಎವಿಟಬಲ್, ಹೋಟೆಲ್ ಫುಲ್ಲು ನೀರು ತುಂಬಿಕೊಂಡು ಇಟ್ ಯೂಸ್ ಟು ಬಿ ಒನ್ tedious ಸೈಕಲ್. ಅದನ್ನು ರೆಡ್ಯೂಸ್ ಮಾಡೋದು, ಅದನ್ನು ಟ್ಯಾಪ್ ಮಾಡೋದು, ಅದನ್ನು ರೆಡ್ಯೂಸ್ ಮಾಡಬೇಕು. ಸೊ ಟು ಓವರ್ಕಮ್ ದಟ್ ದೇ ಕೇಮ್ ಅಪ್ ವಿತ್ ದ ಐಡಿಯಾ ಆಫ್ IVM. ಅವಾಗ ಏನು ಮಾಡ್ತಾಯಿದ್ರು, ಅದು ಚಿಕ್ಕ ಸ್ಟೇಜಲ್ಲೇ ಅಂದರೆ ಕಂಪ್ಲೀಟ್ ಮೆಚುರೇಷನ್ಗೆ 10-12 days ಅಥವಾ 15 days ಬೇಕಾಗುತ್ತೆ ಮೊಟ್ಟೆಗೆ, ಎಗ್ಗೆಗೆ. ಸೊ ಇದು ಚಿಕ್ಕ ಸ್ಟೇಜಲ್ಲೇ ಅಂದರೆ ಲೆಸ್ ದೆನ್ 1 centimeter ಇರುವಾಗಲೇ ನಾರ್ಮಲಾಗಿ ಮೆಚುರೇಷನ್ ಅಂದರೆ 1-2 centimeterವರೆಗೂ ಬೆಳಿಬೇಕು ಫಾಲಿಕಲ್. ಸೊ ಆ 1 centimeter ಒಳಗಡೆ ರಿಟ್ರೀವ್ ಮಾಡಿಬಿಡ್ತಾಯಿದ್ರು. ಸೊ ಲ್ಯಾಬಲ್ಲಿ ಅದಕ್ಕೆ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಕೊಟ್ಟು ಮೆಚುರೇಷನ್ ಮಾಡ್ತಾಯಿದ್ರು. ಸೊ ಅವಾಗ ಈ OHS ಅಥವಾ ಹೈಪರ್ ಸ್ಟಿಮ್ಯುಲೇಷನ್ ಏನು ಹೇಳ್ತೀವಿ ಅದು ಕಂಪ್ಲೀಟಾಗಿ ಅವಾಯ್ಡ್ ಆಗ್ತಾಯಿತ್ತು. ಸೊ ಅದಕ್ಕೆ ಅಂತ ಮಾಡಿದ್ದು. ಬಟ್ ಆಬ್ವಿಯಸ್ಲಿ ಬಿಕಾಸ್ ವಿ ಆರ್ ಟೇಕಿಂಗ್ ಇಮ್ಮೆಚೂರ್ ಎಗ್ಸ್ ಇಟ್ ವಾಸ್ ನಾಟ್ ಆ್ಯಸ್ ಎಫಿಷಿಯಂಟ್. ಸೊ ನಾವು ಎಷ್ಟೇ ಕಲ್ಚರ್ ಕಂಡೀಷನ್ಸ್ ಕೊಟ್ಟರು ಮೆಚುರೇಷನ್ ಎವ್ರಿಥಿಂಗ್ ಟು ಸಮ್ ಎಕ್ಸ್ಟೆಂಟ್ ನಾರ್ಮಲ್ IVF ಅಲ್ಲಿ ನಮಗೆ 50-60% ರಿಸಲ್ಟ್ಸ್ ಬಂದರೆ ಅದರಲ್ಲಿ ಒಂದು 25-30% ರಿಸಲ್ಟ್ ಬರ್ತಿತ್ತು. ಬಟ್ ದ ಹೋಲ್ ಐಡಿಯಾ ವಾಸ್ ಟು ಅವಾಯ್ಡ್ ಪ್ರಾಬ್ಲಮ್ಸ್ ಟು ದ ಪೇಷಂಟ್ ಹೂ ಇಸ್ ಗೋಯಿಂಗ್ ಥ್ರೂ IVF. ಆ ರಿಸ್ಕ್ ಇರೋರಿಗೆ ಮಾಡ್ತಾಯಿದ್ವಿ. ಸೊ ಈಗ ಮೈಲ್ಡ್ ಸ್ಟಿಮ್ಯುಲೇಷನ್ ಅಂತ ಅಂದರೆ ಕೆಲವ್ರಿಗೆ ಪುವರ್ ರೆಸ್ಪಾಂಡರ್ಸ್ ಅಂತ ಹೇಳ್ತೀವಿ. ನಾವು ಎಷ್ಟೇ ಅಲ್ಲಿ 10 eggs ಇದ್ರೇ ನಮಗೆ 10 eggs ನಾವು ಬೆಳ್ಸೋಕ್ಕಾಗೋದು. ಕೆಲವ್ರಿಗೆ ಅದು ರಿಸರ್ವ್ ಏನಾದ್ರು ಕಡಿಮೆ ಆಗಿದ್ರೆ 2-3 egg ಇರುತ್ತೆ, ಅವ್ರಿಗೆ ಅಷ್ಟೊಂದು ಹಾರ್ಮೋನ್ಸ್ ಕೊಟ್ಟು ತೆಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಮಿನಿಮಲ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ವಿ ಟೇಕ್ ಔಟ್ ವಾಟ್ ಎವರ್ 2-3 are growing, ವಿ ಟೇಕ್ ದೆಮ್ ಔಟ್. ಅದು ಮೈಲ್ಡ್ ಸ್ಟಿಮ್ಯುಲೇಷನ್. ಸೊ ಕೆಲವ್ರಿಗೆ ಇನ್ನೂ ಕಾಂಪ್ರಮೈಸ್ ಆಗಿತ್ತು ಅಂದರೆ ವಿ ಡೂ ನ್ಯಾಚುರಲ್ ಸೈಕಲ್ IVF ಆಲ್ಸೋ. ಬಟ್ ದೆನ್ ನ್ಯಾಚುರಲ್ ಸೈಕಲ್ ಮೈಲ್ಡ್ ಸ್ಟಿಮ್ಯುಲೇಷನ್ ಎಲ್ಲ ಯೂಶ್ವಲಿ ಲೈಕ್ ಸ್ವಲ್ಪ ಸಬ್ ಆಪ್ಟಿಮಲ್. ದೇರ್ ಓನ್ಲಿ ರಿಸರ್ವ್ ಫಾರ್ ಪೇಷಂಟ್ಸ್ ಹೂ ಆರ್ ಲೈಕ್ ಪುವರ್ ರೆಸ್ಪಾಂಡರ್ಸ್ ಅಂದರೆ ಅದರ್ವೈಸ್ ಆಲ್ಸೋ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಟೂ ಮೆನಿ eggs. ಸೊ ಅವ್ರಿಗೆ ಇನ್ಸ್ಟೆಡ್ ಆಫ್ ಬೊಂಬಾರ್ಡಿಂಗ್ ದೆಮ್ ವಿತ್ ಹಾರ್ಮೋನ್ಸ್ ವಿ ಮೈಲ್ಡ್ಲಿ ಸ್ಟಿಮ್ಯುಲೇಟ್ ದಟ್ ಆ್ಯಂಡ್ ದೆನ್ ಅದರಿಂದ ವಿ ಟ್ರೈ ಟು ಗೆಟ್ ಎ ಗುಡ್ ಪ್ರೆಗ್ನೆನ್ಸಿ ಔಟ್ ಆಫ್ ಇಟ್. ಎಲ್ಲದಕ್ಕೆ ಏಜ್ ಲಿಮಿಟ್ ಇದೆಯಾ? ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಸೈಕಲ್ ಅನ್ನೋದಕ್ಕೆ ಎಗ್ಸ್ ಫಾಲಿಕಲ್ಸ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡೆಂಟು. ನ್ಯಾಚುರಲ್ ಸೈಕಲ್ ಆ್ಯಂಡ್ ಮೈಲ್ಡ್ ಇಸ್ ರಿಸರ್ವ್ಡ್ ಫಾರ್ ಪುವರ್ ರೆಸ್ಪಾಂಡರ್ಸ್, ಯೂಶ್ವಲಿ ಏಜ್ಡ್ ಕಪಲ್, ರಿಸರ್ವ್ ಕಡಿಮೆ ಇರೋರು ಅವ್ರಿಗೇ ಮಾಡೋದು. ಫಾರ್ ನಾರ್ಮಲ್ ಕಪಲ್ ಇನ್ ದಿಸ್ ಕೇಸ್ ವುಡ್ ಬಿ 35+ ಅಥವಾ ಇನ್ನೂ ನಾಟ್ 35 ಅಂದರೆ ರಿಸರ್ವ್ ಅಸೆಸ್ ಮಾಡ್ತೀವಿ. ದೇರ್ ಆರ್ ಸಮ್ ಬ್ಲಡ್ ಟೆಸ್ಟ್ ಟು ಅಸೆಸ್ ದ ರಿಸರ್ವ್. ಒಂದು ಸ್ಕ್ಯಾನಲ್ಲಿ ಅದು ಆ್ಯಂಟ್ರಲ್ ಫಾಲಿಕಲ್ ಕೌಂಟನ್ನು ನೋಡ್ಕೋತೀವಿ, ಅಂದರೆ ಎಗ್ ಕೌಂಟ್ ಎಷ್ಟಿದೆ ಅಂತ. ನಮ್ಗೆ ಎಷ್ಟು ಕಾಣಿಸುತ್ತೋ ಅದನ್ನು ಮಾತ್ರ ನಾವು ಸ್ಟಿಮ್ಯುಲೇಟ್ ಮಾಡೋಕ್ಕಾಗೋದು. ಸೊ ನಾರ್ಮಲಾಗಿ ಒಂದು 10 ಇರುತ್ತೆ 2 ಓವ್ರೀಸಲ್ಲೂ. ಸೊ ವೆನ್ ಇಟ್ ಈಸ್ ಸಮಥಿಂಗ್ ಲೈಕ್ 2 or
1, 2, 3 in each ovary. We're not going to get ಎಷ್ಟೇ ಇಂಜೆಕ್ಷನ್ಸ್ ಕೊಟ್ಟರು ಇನ್ ದೋಸ್ 2, 3 ಓನ್ಲಿ ವಿಲ್ ಬಿ ಗೆಟಿಂಗ್. ಸೊ ಅಂಥವ್ರಿಗೆ ಮೈಲ್ಡ್ ಅಥವಾ ನ್ಯಾಚುರಲ್ ಸೈಕಲ್ ಯೂಸ್ ಮಾಡ್ತೇವೆ. ಸೊ ಅದರ್ವೈಸ್ ನಾರ್ಮಲ್ ಕೋರ್ಸಲ್ಲಿ ವಿ ಡೋಂಟ್ ಕಾಂಪ್ರಮೈಸ್ ದ ಸೈಕಲ್. We stimulate them properly, take out 10-15 eggs, and then we get good embryos out of it. So in the scan when you see, like you mentioned, 10-10 usually average ಇರುತ್ತೆ. ಇವತ್ತು ಅಡ್ವಾನ್ಸ್ಮೆಂಟ್ಸ್ ಅಷ್ಟು ಮುಂದಕ್ಕೆ ಹೋಗಿದೆಯಾ ವೇರನ್ ಎಗ್ಗನ್ನು ಕೂಡ ಹೆಚ್ಚು ಮಾಡೋಕ್ಕೆ ಇಸ್ ದರ್ ಅ ಟೆಕ್ನಾಲಜಿ? ಯಾ, ಅಂದರೆ ಐ ಮೀನ್ ಕಂಪ್ಲೀಟ್ಲಿ ವಿ ಕೆನಾಟ್ ಓವರ್ಲುಕ್ ನೇಚರ್ನ ಓವರ್ ಪವರ್ ಮಾಡೋಕ್ಕಾಗಲ್ಲ. ಬಟ್ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಇನ್ ಇನ್ವೆಸ್ಟಿಗೇಷನಲ್ ಆ್ಯಂಡ್ ಇಟ್ ಹಸ್ ಕಮ್ ಟು ದಿಸ್ ಥಿಂಗ್ ಆಲ್ಸೋ. ನಾವೇನು ಮಾಡ್ತೀವಿ, ಓವೇರಿಯನ್ ರಿಜುಮಿನೇಷನ್ ಅಂತ ಮಾಡ್ತೀವಿ. ಅಂದರೆ ಈ ಥರ ಅಕೌಂಟು ಅಥವಾ ರಿಸರ್ವ್ ಕಡಿಮೆ ಆಗಿರುವಾಗ ಅದು ಸ್ಟೆಮ್ ಸೆಲ್ ಅಂತ ಹಾಕ್ಬೋದು ಓವ್ರಿಗೆ, ಅಥವಾ PRP ಪ್ಲೇಟ್ ರಿಚ್ ಪ್ಲಾಸ್ಮಾ ಅಂತ ಹಾಕ್ಬೋದು. ಐ ಮೀನ್ ಅಂದರೆ 1-to-1 ರಿಸಲ್ಟ್ ಸಿಗಲ್ಲ, ಬಟ್ ಇನ್ ಸೆಲೆಕ್ಟೆಡ್ ಪೇಷಂಟ್ಸ್ ಇಟ್ ರಿಯಲಿ ಹೆಲ್ಪ್ಸ್.